ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ಪ್ರೀತಿ ಮಾಡಲೇಬೇಕು ಅಂದು ಆ ಶಾಸಕಿ. ಖ್ಯಾತ ನಟನಿಗೆ ಶಾಸಕಿಯಿಂದ ಕಿರುಕುಳವೋ ಕಿರುಕುಳ. ಐ ಲವ್ ಯು, ಯು ಮಸ್ಟ್ ಲವ್ ಮೀ ಅಂತ ಟಾರ್ಚರ್. ಕೊನೆಗೆ ಆಗಿದ್ದೆ ಲೇಡಿ MLA ಅಂದ್ರೆ ಮಹಿಳಾ ಶಾಸಕಿಯೊಬ್ಬರು ಖ್ಯಾತ ನಟನ ಹಿಂದೆ ಬಿದ್ದಿದ್ರಂತೆ. ನನ್ನೇ ಪ್ರೀತ್ಸು ಪ್ರೀತ್ಸು ಅಂತ ಪ್ರಾಣವನ್ನ ತಿಂತಿದ್ರಂತೆ. ಆಕೆಯ ಟಾರ್ಚರ್ಗೆ ಆ ನಟ ಕಂಗಾಲಾಗಿದ್ರಂತೆ. ಬಳಿಕ ಆ ಶಾಸಕಿಯಿಂದ ಆ ನಟನನ್ನ ಕಾಪಾಡಿದ್ದು ಒಬ್ಬ ನಿರ್ಮಾಪಕರಂತೆ. ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತಾನೆ ಹೇಳ್ಬೋದು. ಹೌದು, ರಾಜಕೀಯಕ್ಕೂ ಸಿನಿಮಾ ರಂಗಕ್ಕೂ ಅಂಟು ನಂಟು ಗಂಟು ಕರದಂಟು ಇಲ್ಲ ಇರೋದು ಈಗ ಗುಟ್ಟೇನು ಉಳಿದಿಲ್ಲ. ನೋಡಿ, ಕರ್ನಾಟಕದಲ್ಲಿ ಮಾಜಿ CM ಒಬ್ರು ಚಿತ್ರನಟಿಯನ್ನ ಎರಡನೇ ವಿವಾಹ ಆಗಿದ್ದು ದೊಡ್ಡ ಸುದ್ದಿ ಆಗಿತ್ತು. ಆಗಾಗ ಕೆಲ ನಟಿಯರ ಹೆಸರು ಕೆಲವು ರಾಜಕಾರಣಿಗಳ ಜೊತೆ ತಳುಕು ಹಾಕಿಕೊಳ್ತಾ ಇರೋದು ಎಲ್ರಿಗೂ ಕೂಡ ಗೊತ್ತಿದೆ. ಆದ್ರೆ ಇಲ್ಲೊಂದು ಉಲ್ಟಾ ಕೇಸ್ ಇದೆ ಕಣ್ರಿ. ಮಹಿಳಾ ಶಾಸಕಿಯೊಬ್ರು ಖ್ಯಾತ ನಟನ ಹಿಂದೆ ಬಿದ್ದಿದ್ರಂತೆ. ನನ್ನೇ ಪ್ರೀತ್ಸು ಅಂತ ಪ್ರಾಣ ತಿಂತಿದ್ದಂತೆ. ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಕಾಲು ಮೆಸೇಜ್ನಿಂದ ಆತನಿಗೆ ಟಾರ್ಚರ್ ಅನ್ನ ಕೊಡ್ತಿದ್ರಂತೆ. ಆಕೆಯ ಟಾರ್ಚರ್ಗೆ ಆ ನಟ ಕಂಗಲಾಗಿದ್ದಂತೂ ಸುಳ್ಳಲ್ಲ. ಬಳಿಕ ಆ ಶಾಸಕಿಯಿಂದ ಆ ನಟನನ್ನ ಕಾಪಾಡಿತು ಒಬ್ಬ ನಿರ್ಮಾಪಕರಂತೆ. ನಟನಿಗೆ ಮಹಿಳಾ ಶಾಸಕಿಯಿಂದ ಕಿರುಕುಳ, ಆಮೇಲೇನಾಯ್ತು? ಅಂದ ಹಾಗೆ ಇದು ನಡೆದಿದ್ದು ಕೇರಳಂನಲ್ಲಿ. ಮಲಯಾಳಂ ಚಿತ್ರರಂಗದ ಖ್ಯಾತ ನಟ ಬಿಜು ಮೆನನ್ ಅವರೇ ಮಹಿಳಾ ಶಾಸಕಿಯಿಂದ ಕಿರುಕುಳಕ್ಕೆ ಒಳಗಾದವರು. ಸದ್ಯ ಬಿಜು ಮೆನನ್ ಅವರು ನಟಿ ಸಂಯುಕ್ತಾ ವರ್ಮಾ ಅನ್ನುವಂಥವರ ಜೊತೆ ಮದುವೆಯಾಗಿ ಮಕ್ಕಳ ಜೊತೆ ಸುಖವಾಗಿದ್ದಾರೆ. ಈ ಹಿಂದೆ ನಡೆದಿದ್ದ ಘಟನೆ ಬಗ್ಗೆ ನಟ ಬಿಜು ಮೆನನ್ ಯೂಟ್ಯೂಬ್ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ. ಪ್ರೀತಿಸಿ ಮದುವೆಯಾದ ಜೋಡಿಗಳು ಬಿಜು ಮೆನನ್ ಮತ್ತು ಸಂಯುಕ್ತಾ ವರ್ಮಾ ಮಲಯಾಳಂ ಚಿತ್ರರಂಗದ ಪರಿಪೂರ್ಣ ಜೋಡಿಗಳು ಅಂತಾನೆ ಫೇಮಸ್ ಆಗಿದ್ದಾರೆ. ಒಟ್ಟಿಗೆ ನಟಿಸುವಾಗ ಪ್ರೀತಿಯಲ್ಲಿ ಬಿದ್ದ ಈ ನಟಿ ಬಳಿಕ ಮದುವೆಯಾದರು. ಸಂಯುಕ್ತಾ ಪ್ರಸ್ತುತ ತಮ್ಮ ಮಗ ಮತ್ತು ಇತರ ಕೆಲಸಗಳನ್ನ ನೋಡ್ಕೊಳ್ಳೋದಕ್ಕೆ ನಟನೆಯಿಂದ ವಿರಾಮವನ್ನ ತೆಗೆದುಕೊಂಡಿದ್ದಾರೆ. ನೋಡಿ, ಯೂಟ್ಯೂಬ್ ಸಂದರ್ಶನದಲ್ಲಿ ಎಲ್ಲವನ್ನೂ ಕೂಡ ಅಂದ್ರೆ ಕಿರುಕುಳದ ಪ್ರಸ್ತಾಪವನ್ನ ಮಾಡಿದ್ದಾರೆ ಈ ನಟ. ಬಿಜು ಮೆನನ್ ತಮ್ಮ ಸಿನಿ ಕೆರಿಯರ್ನಲ್ಲಿ ಎಂದಿಗೂ ಕೂಡ ಕೆಟ್ಟ ಹೆಸರು, ವಿವಾದಗಳು ಅಥವಾ ಇನ್ಯಾವುದಕ್ಕೂ ಕೂಡ ಅವಕಾಶವನ್ನ ನೀಡದ ವ್ಯಕ್ತಿ. ಅದ್ಯಾಗೋ ಒಂದು ಕಾಲದಲ್ಲಿ ಈ ನಟ ಮಹಿಳಾ ಶಾಸಕಿ ಒಬ್ಬರಿಂದ ಪ್ರೀತಿಯ ಹೆಸರಲ್ಲಿ ಕಿರುಕುಳಕ್ಕೆ ಒಳಗಾಗಿದ್ರಂತೆ. ನಿರ್ದೇಶಕ ಅಲೆಪ್ಪಿ ಅಶ್ರಫ್ ಅನ್ನುವಂಥವರು ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಹಂಚಿಕೊಂಡ ವಿಡಿಯೋದಲ್ಲಿ ಈ ಕಥೆಯನ್ನ ಉಲ್ಲೇಖ ಮಾಡಿದ್ದಾರೆ. ಬಿಜು ಮೆನನ್ ಶುದ್ಧ ವ್ಯಕ್ತಿ, ಕ್ಲೀನ್ ಹ್ಯಾಂಡ್. ನಟ ಬಿಜು ಮೆನನ್ ಬಲೆಗೆ ಬಿದ್ದ ಬಗ್ಗೆ ಒಂದು ಕಥೆ ಇದೆ ಅಂತ ಹೇಳುವ ಮೂಲಕ ಅಲಪ್ಪು ಅಶ್ರಫ್ ತಮ್ಮ ಮಾತು ಆರಂಭವನ್ನು ಮಾಡ್ತಾರೆ. ಬಿಜು ಮೆನನ್ ಒಬ್ಬ ಶುದ್ಧ ವ್ಯಕ್ತಿ. ಅವರು ಯಾರಿಗೂ ಕೂಡ ಹಾನಿ ಮಾಡದ ವ್ಯಕ್ತಿ. ಅವರು ತಮ್ಮ ಕೆಲಸ ಮತ್ತು ಕುಟುಂಬವನ್ನ ನೋಡಿಕೊಳ್ಳೋದ್ರ ಮೂಲಕ ಚೆನ್ನಾಗಿ ಬದುಕ್ತಾರೆ. ಅವರು ಆಗ್ಲೂ ಹಾಗೆ ಇದ್ದಾರೆ ಮತ್ತು ಇಂದಿಗೂ ಹಾಗೆ ಇದ್ದಾರೆ. ಆದ್ರೆ ಅವರು ಶಾಸಕಿಯೊಬ್ಬರ ಬಲೆಗೆ ಬಿದ್ದಾಗ ಅವರ ರಕ್ಷಣೆಗೆ ಬಂದವರು ನಿರ್ಮಾಪಕ ಜಿ ಸುರೇಶ್ ಕುಮಾರ್ ಅಂತ ಹೇಳಿದ್ದಾರೆ. ಮದುವೆ ಆಗದ ದಿನಗಳಲ್ಲಿ ಕಿರುಕುಳ. ಒಮ್ಮೆ ಬಿಜು ಮೆನನ್ ಪ್ರೇಮ ಬಲೆಗೆ ಸಿಲುಕಿದ್ರು. ಆ ಸಮಯದಲ್ಲಿ ಅವರು ಚಿತ್ರರಂಗದಲ್ಲಿ ವೇಗವಾಗಿ ಜನಪ್ರಿಯರಾಗ್ತಾರೆ. ಆ ಸಮಯದಲ್ಲಿ ಅವರಿಗೆ ಮದುವೆ ಆಗಿರಲಿಲ್ಲ. ಅವರು ಸುಂದರ ಯುವಕ, ನಟನೆಯಲ್ಲಿ ನಿಪುಣರು ಮತ್ತು ಅನಗತ್ಯವಾದ ಯಾವುದರಲ್ಲೂ ಕೂಡ ಹಸ್ತಕ್ಷೇಪವನ್ನ ಮಾಡದ ವ್ಯಕ್ತಿಯಾಗಿದ್ದರು. ಈ ವೇಳೆ ಅವರ ಹಿಂದೆ ಮಹಿಳಾ ಶಾಸಕಿಯೊಬ್ಬರು ಬಿದ್ದು ಬಿಡ್ತಾರೆ. ನಟನ ನಂಬರ್ ಪಡ್ಕೊಂಡು ಕಿರುಕುಳವನ್ನ ಸ್ಟಾರ್ಟ್ ಮಾಡ್ತಾರೆ. ಒಂದಿನ ಅವರು ತಿರುವನಂತಪುರಂನಲ್ಲಿ ನಡೆದ ಸಾರ್ವಜನಿಕ ಸಮಾರಂಭದಲ್ಲಿ ಭಾಗವಹಿಸ್ತಾರೆ. ಆ ಸಭೆಯಲ್ಲಿ ಒಬ್ಬ ಪ್ರಭಾವಿ ಮಹಿಳಾ ಶಾಸಕಿಯೂ ಕೂಡ ಇರ್ತಾರೆ. ಕಾರ್ಯಕ್ರಮದ ನಂತರ ಆ ಶಾಸಕಿ ಬಿಜು ಮೆನನ್ ಅವರನ್ನ ಪರಿಚಯ ಮಾಡ್ಕೊಳ್ತಾರೆ. ಮೊಬೈಲ್ ನಂಬರ್ ಅನ್ನ ಪಡ್ಕೊಳ್ತಾರೆ. ಬಳಿಕ ತಮ್ಮನ್ನ ಪ್ರೀತಿ ಮಾಡಬೇಕು ಅಂತ ದುಂಬಾಲು ಬೀಳ್ತಾರೆ. ಗಿಫ್ಟ್ ಗಳನ್ನ ಕಳಿಸೋದು, ಆಗಾಗ ಕರೆ ಮಾಡಿ ಮೆಸೇಜ್ ಮಾಡಿ ಮಾತಾಡೋದು. ಬಿಜು ಮೆನನ್ ಅವರ ಚಿಕ್ಕ ಪುಟ್ಟ ವಿಚಾರಕ್ಕೂ ಕೂಡ ಮೂಗು ತೂರಿಸುವಂತಹ ಕೆಲಸವನ್ನ ಈ ಶಾಸಕಿ ಮಾಡ್ತಿದ್ರಂತೆ. ಕೊನೆಗೆ ಶಾಸಕಿ ಮೆತ್ತಗಾಗಿದ್ದು ಹೇಗೆ? ಇದರಿಂದ ಬಿಜು ಮೆನನ್ ರೋಸಿ ಹೋಗ್ತಿದ್ರಂತೆ. ಕೊನೆಗೆ ನಿರ್ಮಾಪಕ ಸುರೇಶ್ ಕುಮಾರ್ ಅನ್ನುವಂಥವ್ರನ್ನ ಅವರ ಜೊತೆಯಲ್ಲಿ ಈ ವಿಷಯವನ್ನ ಹೇಳ್ಕೊಳ್ತಾರೆ. ನಟನ ಸಹಾಯವನ್ನ ಕೇಳ್ತಾರೆ. ತದನಂತರ ನಟನ ಸಹಾಯಕ್ಕೆ ನಿರ್ಮಾಪಕರು ಬರ್ತಾರೆ. ಹಿರಿಯ ರಾಜಕಾರಣಿಯೊಬ್ಬರ ಮಗಳಂತೆ. ಅವರು ಶಾಸಕಿಗೆ ಕಾಲ್ ಮಾಡಿ ಈ ರೀತಿ ಕಿರುಕುಳ ನೀಡದಂತೆ ಎಚ್ಚರಿಕೆಯನ್ನು ನೀಡ್ತಾರಂತೆ. ಇದಾದ ಬಳಿಕ ಶಾಸಕಿ ಮೆತ್ತಗಾಗಿ ಕಿರುಕುಳ ಕೊಡುವುದನ್ನ ನಿಲ್ಲಿಸಿದ್ರಂತೆ.
ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.